ನಿಮ್ಮ ಜೀವನದಲ್ಲಿ ಈ ಕ್ಷಣ ಯಾವ ವಿಷಯದ ಮೇಲೆ ನೀವು ಗಮನ ಕೊಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ವೀವ್ ಟುಗೆದರ್ ದ ಕ್ರೌನ್ ಯು ಡಿಸರ್ವ್. ನೀವು ಯಾರೋ ಬಂದು ನಿಮಗೆ ಒಂದು ಬಿರುದು ಕೊಡೋದಕ್ಕಾಗಲಿ, ನಿಮ್ಮ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡೋಕ್ಕಾಗಲಿ ನೀವು ಕಾಯಬಾರ್ದು. ನಿಮಗೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ನಾನು ಈ ವಿಷಯದಲ್ಲಿ ನಾನು ಚೆನ್ನಾಗಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದ್ರೆ ನೀವೇ ನಿಮ್ಮನ್ನು ನೀವು ಲೇಬಲ್ ಮಾಡ್ಕೋಬೇಕು, ನಾನು ಇದರಲ್ಲಿ ಎಕ್ಸ್ಪರ್ಟ್ ಅಂತ. ಬೇರೆ ಒಬ್ಬರಿಗೆ ಕಾಯಬೇಡಿ. ಈ ಡಿಸಿಷನ್ ತೊಗೊಳೋದಕ್ಕೆ ನಿಮ್ಮ ಜೊತೆಯವರು, ಸ್ನೇಹಿತರಾಗಿರ್ಬೋದು, ಮನೆಯವರಾಗಿರ್ಬೋದು, ನಿಮಗೆ ಅವರು ಸಹಾಯ ಮಾಡ್ತಾರೆ. ಕಾನ್ಫಿಡೆನ್ಸ್, ಪೇಷನ್ಸ್ ಆ್ಯಂಡ್ ಪ್ರಾಕ್ಟೀಸಿಂದ ಬರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ವಿಚಾರದಲ್ಲಿ ಈಗ ಸದ್ಯಕ್ಕೆ ನೀವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂದರೆ ಪೇಷನ್ಸ್ ಒಂದೇ ಇವಾಗ ನೀವು ಇಟ್ಕೊಳ್ಬೇಕಾಗಿರೋದು. ಆ್ಯಂಡ್ ನೀವು ಬಿಡದೆ ನೀವು ಮಾಡೋವಂಥ ಕೆಲಸನ ಮುಂದುವರಿಸ್ತಾ ಹೋಗಿ. ಇದರಿಂದ ಕಾನ್ಫಿಡೆನ್ಸ್ ತಾನಾಗೇ ಬರುತ್ತೆ. ಇದರಿಂದ ಬರೋ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫ್ಗೆ ತುಂಬ ದೊಡ್ಡ ಲರ್ನಿಂಗ್ ಆಗಿರುತ್ತೆ. ಸೆಲ್ಫ್ ಲವ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ ಈಗ ನಿಮ್ಮ ಲೈಫಲ್ಲಿ. ನೀವು ಇಷ್ಟಪಡೋರನ್ನ ಎಷ್ಟು ಗಮನ ಕೊಡ್ತೀರಾ ಅಷ್ಟೇ ಗಮನ ನಿಮಗೆ ನೀವು ಕೊಟ್ಕೊಳ್ಳೋದು ಅತಿ ಮುಖ್ಯವಾಗಿ ಕಾಣಿಸ್ತಾ ಇದೆ ಈ ಕ್ಷಣದಲ್ಲಿ. ಸೊ ಈ ಮೆಸೇಜ್ ನೋಡಿದ ತಕ್ಷಣದಿಂದ ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೋಬೇಕು, ನಿಮ್ಮನ್ನು ನೀವು ಖುಷಿ ಪಡಿಸ್ಕೋಬೇಕು. ಅಂಥದ್ದು ಏನಾದರೂ ಒಂದು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎವ್ರಿ ಡೇ ನಿಮ್ಗೇನು ಇಷ್ಟನೋ ಕೊಂಡ್ಕೊಳ್ಳಿ, ನಿಮ್ಗೇನು ಇಷ್ಟನೋ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ನಿಮಗೆ ಖುಷಿ ಆಗೋಂಥ ವಿಷಯಗಳನ್ನ ನೋಡಿ. ನೀವು ಇದನ್ನು ಯಾರ್ದೋ ಜೊತೆ ಮಾಡೋದಲ್ಲ, ಒಂಟಿಯಾಗಿ ನಿಮ್ಮನ್ನು ನೀವು ಖುಷಿ ಪಡಿಸ್ಕೊಳ್ಬೇಕು. ಸೆಲ್ಫ್ ಲವ್ ಅನ್ನೋದು ಅದು.